ಆಫ್ ಮಾಡೋಣ ಆಫ್ ಮಾಡೋ ನೀನು ಎಲ್ಲ ಹಿಡಿಯಂಗಿಲ್ಲ ಕ್ಯಾಮ್ರಾ ಐತಲ್ಲ ಆಫ್ ಮಾಡೋ ಹೇಳ್ತೀನಿ ನೀನು. ಅಲ್ಲ ನಾ ಹೊರಗಡೆ ಹೋಗ್ತದೆ ಬಿಡಿ. ಅಯ್ಯೋ 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 ಮೇನ್ ರೋಡ್ ಕಾಯ ಇದು. ನೀನ್ ಮೇನ್ ರೋಡ್ ಅಲ್ಲಿ ಕಟ್ ಹೊಡಿತಾವನಲ್ಲ. ನ್ಯಾಷನಲ್ ಹೈವೇ ಅಣ್ಣ, ಒಂದ್ ನಿಮಿಷ ನಾ ಹೋಗ್ಬಿಡ್ತೀನಿ. ಅಯ್ಯೋ ಅಣ್ಣ, ಬಾಯಿಗೆ ಬರ್ಸ್ತೀವಲ್ಲ ಗುರು. ನ್ಯಾಷನಲ್ ಹೈವೇ ಅಂತಾನು ಗೊತ್ತಿಲ್ಲ. ಆಂಬುಲೆನ್ಸ್ ಅಂದ್ರೆ ಪರವಾಗಿಲ್ಲ, ಈ ತರ ರೋಡ್ಗಳನ್ನ ಇಟ್ಕೊಂಡು ಆಕ್ಸಿಡೆಂಟ್ ಆಗೋದ ಇದರಿಂದಾನೆ. ಯಾರು ಗುರು ಫೋನು ವಿಡಿಯೋ ಮಾಡಕ್ಕೆ ಬಿಡಲ್ಲ ಗುರು. ಥೂ. ನಮಸ್ಕಾರ ಗುರು, ನಾನು ನಿಮ್ಮ ಕನ್ನಡಿಗ. ಇಯರ್ಲಿ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟು ಬರುತ್ತೆ ಅಂತೇಳಿ ಒಂದು ವಿಡಿಯೋ ಕೂಡ ಮಾಡಿದೆ. ಅದಕ್ಕೂ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ, ನಂಗೆ ಖುಷಿ ಆಗುತ್ತೆ. ಅದೇ ತರ ಈ ವಿಡಿಯೋದಲ್ಲಿ ನಮ್ಮ ತೀರಾಗೆ ಒಂದು ಸರ್ವಿಸ್ ನ ಮಾಡಿಸಿ ಈ ಗಾಡಿನ ಮೇಂಟೈನ್ ಮಾಡೋಕೆ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದು ಒಂದು ಪ್ರೂಫ್ ಇರ್ಲಿ ಅಂತ. ಇವಾಗ ನಮ್ದು ಆಕ್ಚುಲ್ ಆಗಿ 1 ನಿಮಿಷ 5147 ಕಿಲೋಮೀಟರ್, ಅಂದ್ರೆ ಅದು 5000 ಕಂಪ್ಲೀಟ್ ಆಗಿರೋದ್ರಿಂದ 2ನೇ ಸರ್ವಿಸ್. ನಾನು ಕೂಡ ಬೈಕ್ ತಗೋಬೇಕಾದ್ರೆ ಮತ್ತೆ ಇವಾಗ ಸರ್ವಿಸ್ ಮಾಡಿಸೋದಕ್ಕಿಂತ ಮುಂಚೆ ಒಂದು ವಿಡಿಯೋ ನೋಡಿ ಅದರಲ್ಲಿ ಎಷ್ಟಾಗುತ್ತೆ ಅಂತ ನಾವು ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊತೀನಿ. ಅದೇ ತರ ನನ್ನ ವಿಡಿಯೋ ಸ್ವಲ್ಪ ಜನಕ್ಕೆ ರೆಫರ್ ಆಗಲಿ ಅಂತೇಳಿ ನಾನು ಇವಾಗ ವಿಡಿಯೋನ ಮಾಡ್ತಾ ಇದ್ದೀನಿ. 2ನೇ ಸರ್ವಿಸ್ ಅಲ್ಲಿ ಎಷ್ಟು ಅಮೌಂಟ್ ಖರ್ಚಾಗುತ್ತೆ, ಎಷ್ಟು ಅಮೌಂಟ್ನ ಬೇಕಾಗುತ್ತೆ ಈ ಗಾಡಿನ ಮೇಂಟೈನ್ ಮಾಡಬೇಕಾದ್ರೆ, ಅದನ್ನ ಎಲ್ಲ ನಿಮಗೆ ಈ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಜನಕ್ಕೆ ಶೇರ್ ಆಗುತ್ತೆ. ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ, ನಾನು ಮಾಡೋ ವಿಡಿಯೋ ನಿಮ್ಗೆ ಬೇಗ ಬರುತ್ತೆ. ನೋಡೋಣ ವಿಡಿಯೋದಲ್ಲಿ ಏನಾಗುತ್ತೆ. ಶೋರೂಮಲ್ಲಿ ಸಿಗ್ತೀನಿ. ಮಾಡ್ತೀರಿ ಮ್ಯಾಕ್ ಟೆಸ್ಟಿಂಗ್ ಅಣ್ಣ. ಯಮಹಾ ಶೋರೂಮ್ ದಾವಣಗೆರೆ, TN ಎಂಟರ್ಪ್ರೈಸಸ್. ಹಾ, ಫ್ರೀ ಸರ್ವಿಸು. ಇಲ್ಲ ಇಲ್ಲ, ಇವಾಗ 5000 ಕಂಪ್ಲೀಟ್ ಆಗಿದೆ. ಹಾಂ ಹಾಂ, ಜನರಲ್ ಸರ್ವಿಸ್. ಹಾಂ, ಏರ್ ಫಿಲ್ಟರ್ ಚೆಕ್ ಮಾಡಬೇಕು. ಅದಾದ್ಮೇಲೆ ಚೈನ್, ಅದ್ರಲ್ಲಿ ನೀವು ಜನರಲ್ ಸರ್ವಿಸ್ ಮಾಡ್ತಿರಲ್ವ, ಚೈನ್ ಲೀವು, ಚೈಲ್ಡ್ ಕ್ಲೀನಿಂಗ್ ಎಲ್ಲ ಅಂದರೆ ಜನರಲ್ ಸರ್ವಿಸ್ ಎಲ್ಲ ಬರುತ್ತಲ್ವಾ ಅದು? ಹಾಂ, ಮಾಡಿ ಮಾಡಿ. ಬ್ರೇಕ್ ಅಡ್ಜಸ್ಟ್, ಕ್ಲಚ್ ಅಡ್ಜಸ್ಟ್ ಅವೆಲ್ಲ ಮಾಡಲ್ವಾ? ಜನರಲ್ ಸರ್ವಿಸ್ ಮಾಡ್ತಾರೆ. ಕಂಪ್ಲೇಂಟ್ಸ್ ಏನಿಲ್ಲ ಮೇಡಮ್. ಹಾಂ, ಅಷ್ಟೇ. ವಾಷಿಂಗ್ ಮಾಡಿಸ್ಬೇಕು. ಮೇಡಮ್ ಎಷ್ಟಾಗ್ಬೋದು ಕಾಸ್ಟ್? ಸರಿ. ಹಾಂ, ಅಂದರೆ ಇದರಲ್ಲಿ ಕೂಲೆಂಟ್ ಆಯಿಲ್ ಅದನ್ನ ಚೇಂಜ್ ಮಾಡ್ತೀರಲ್ವಾ? ಕೂಲೆಂಟ್ ಆಯಿಲ್ ಹಾಕಬೇಕು ಎಕ್ಸ್ಟ್ರಾ. ಅದಾದಮೇಲೆ ಬ್ರೇಕ್ ಆಯಿಲ್ ಚೆಕ್ ಮಾಡಬೇಕು ಇದೆಯಾ ಇಲ್ವಾ ಅಂತ. ಹಾಂ, ಓಕೆ ಓಕೆ. ಯೂಟ್ಯೂಬ್ ನೋಡ್ತೀರಾ? ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ ಇದೆ. ನಿಮ್ಮ ಹೆಸರು? ಸರಿ, ಆಯಿತು. ಹಾಂ, ಇವಾಗ ಸೆಕೆಂಡ್ ಸರ್ವಿಸು ದಾವಣಗೆರೆಲಿರೋ TS ಎಂಟರ್ಪ್ರೈಸಸ್ ಅಲ್ಲಿ ಮಾಡಿಸಿದ್ದೀನಿ. ಆ್ಯಕ್ಚುಲಿ ಇದ್ರದ್ದು ಬಿಲ್ ಬಂದುಬಿಟ್ಟು 1272. ಸೆಕೆಂಡ್ ಸರ್ವಿಸಲ್ಲಿ ನಮಗೆ ಸರ್ವಿಸ್ ಕಾಸ್ಟ್ ಒಂದು MT15 ಮೇಂಟೈನ್ ಮಾಡಬೇಕಂದ್ರೆ ಸರ್ವಿಸ್ ಕಾಸ್ಟು 1272 ಆಗುತ್ತೆ. ಇಂಜಿನ್ ಆಯಿಲು 440 ಮತ್ತು ಕೂಲೆಂಟು 211. ಅದಾದಮೇಲೆ ಆಯಿಲ್ ಕ್ಲೀನರು 209. ಕನ್ಸೂಬಲ್ ಚಾರ್ಜಸ್ ಅಂತ 80 ರೂಪೀಸ್ ತಗೊಂಡಿದ್ದಾರೆ. ಚೈನ್ ಕ್ಲೀನಿಂಗ್ ಆ್ಯಂಡ್ ಸ್ಪ್ರೇ ಅಂತ 127 ತಗೊಂಡಿದ್ದಾರೆ. ಆ್ಯಕ್ಚುಲಿ ನಾನು ಫ್ರೀ ಸರ್ವಿಸ್ ಆಗಿದ್ದರಿಂದ 1272 ಆಗಿದೆ. ಇನ್ನೇ ನೀವು ಪೇಡ್ ಸರ್ವಿಸ್ ಅಂತ ಮಾಡಿಸ್ಬೇಕಂತ ಅಂದರೆ, ಇದು ನನ್ನ MT ಅಲ್ಲ, ಬೇರೆಯವ್ರದ್ದು. ಇದನ್ನ ನೀವು ಪೇಡ್ ಸರ್ವಿಸ್ ಮಾಡಿಸ್ಬೇಕಂತಂದರೆ 2000ದಿಂದ 2500 ಆಗುತ್ತೆ. ಇವಾಗ ನೋಡಿ ಎಕ್ಸ್ಪೀರಿಯನ್ಸ್ ಮಾಡೋಣ ಯಾವ ಥರ ಇದೆ ಅಂತ.
ಅಲ್ಲಿದೆ ನಮ್ಮ ಬೈಕ್, ನಮ್ಮ ತೀರಾ ಅಲ್ಲಿದ್ದಾಳೆ. ಬಿಲ್ ಪೇ ಆಗಿದೆ. ಹಾಂ, ಸೈನ್ ಮಾಡಿದ್ದೇನೆ. ಏರ್ ಚೆಕ್ ಮಾಡಿದ್ದೀರಾ? ಹಾಂ. ಸರ್ ಏರ್ ಸಿಗಲ್ವಾ? ಏರ್ ಚೆಕ್ ಮಾಡಿದ್ದೀರಾ? ಸರ್ ಈಗ ನಮ್ದೇ ಬಂಕ್ ಐತೆ ಮಾಡ್ಕೊಡ್ತಾರೆ. ಯಾಕೆ ಓ, ಅಂದ್ರೆ ಇಲ್ಲಿ ಸರ್ವಿಸ್ ಆಫ್ ಮಾಡೋಣ? ಅಂದ್ರೆ ಇದ್ರ ಏನು ಹಾಕಲ್ಲ, ಕಟ್ ಮಾಡಿ ಆಫ್ ಮಾಡೋ ನೀನು ಎಲ್ಲ ಹಿಡಿಯಂಗಿಲ್ಲ. ಕ್ಯಾಮ್ರಾ ಐತೆ ಸಾವುಕಾರ ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಆಫ್ ಮಾಡೋ ಹೇಳ್ತೀನಿ ನೀನು. ಅಲ್ಲ, ನಾ ಹೊರಗಡೆ ಹೋಗ್ತಾ ಇದ್ದೀನಿ ಬಿಡಿ. ಮಾಡಂಗಿಲ್ಲ ಇಲ್ಲ. ಆಫ್ ಮಾಡು. ಇಲ್ಲ, ಹಾಕಲ್ಲ ಸರಿ. ನಾನು ನೀನು ಹಾಕ್ಬೇಡ ಗುರು, ಆಫ್ ಮಾಡು ಗುರು. ನೀನು ಅದನ್ನ ಆಫ್ ಮಾಡು. ನೀನು ಆಫ್ ಮಾಡ್ಕೊಂಡು ಬಾ ಒಳಗಡೆ ಆಚೆ. ಯಾಕೆ? ಏನ್ ತಪ್ಪು ನಡೀತಿದೆ ಇಲ್ಲಿ? ನಂದು ತಪ್ಪಲ್ಲ, ನಂದಲ್ಲಿ ನೀನೇನು ಕ್ಯಾಮ್ರಾ ಅದು ಮಾಡಂಗಿಲ್ಲ ಗುರು. ಗುರು ಮಾಡಂಗಿಲ್ಲ. ಶೋರೂಮ್ ಅಲ್ಲಿ ವಿಡಿಯೋ ಮಾಡಂಗಿಲ್ವಲ್ಲ? ಅದ್ಯಾಕೆ? ಏನಾದ್ರೂ ತಪ್ಪು ನಡೀತಿದ್ಯಾ? ತಪ್ಪೆಲ್ಲ ನಡೀತಿಲ್ವಲ್ಲ? ತಪ್ಪ ನಡೀತಿಲ್ಲ ಅಂದ್ರೆ ಏನಕ್ಕೆ ವಿಡಿಯೋ ಕ್ಲೋಸ್ ಮಾಡ್ಬೇಕು, ಆಫ್ ಮಾಡ್ಬೇಕು ಅಂತ ನಾನು ನೆಕ್ಸ್ಟ್ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಮ್ಯಾನೇಜರ್ ಬಂದು ಎಲ್ಲ ಏನ್ ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಮ್ಯಾನೇಜ್ ಮಾಡಿದ್ರು. ಎಲ್ಲ ಚೆನ್ನಾಗಿ ಬಂತು. ಗಾಡಿ ಕೂಡ ಚೆನ್ನಾಗಿ ಸರ್ವಿಸ್ ಆಗಿದೆ. ಈಗ ಗೊತ್ತಾಗಲ್ಲ, ಒಂದು 80 to 90 ಕಿಲೋಮೀಟರ್ ಆದ್ಮೇಲೆ ಗೊತ್ತಾಗುತ್ತೆ. ದಾವಣಗೆರೆಯಲ್ಲಿ ಇದೊಂದೇ ಶೋರೂಮ್ ಇರೋದ್ರಿಂದ ಇಷ್ಟು ಹೈಪ್ ಆಗಿ, ಅಂದ್ರೆ ಒಂದು ಕೇರ್ಲೆಸ್ ಅಂತಾನೆ ಹೇಳಕ್ಕಾಗಲ್ಲ, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅಂದ್ರೆ ಸ್ಟಾಫ್ಸ್ಗಳು ಕಡಿಮೆ ಇರೋದ್ರಿಂದ ಈ ತರ ಪ್ರಾಬ್ಲಮ್ಗಳು ನೋಡಿದ್ರಿಲ್ಲ. ಸರ್ವಿಸ್ ಸ್ಟೇಷನ್ ಅಲ್ಲಿ ಯಾವ ತರ ಒಂದು ಸೀನ್ ಆಯ್ತು ಅಂದ್ರೆ, ಯಾವ ಒಂದು ಇವಾಗ ನಾನಾಗ್ಲಿ ಯಾರಾಗ್ಲಿ ಒಂದು ಬೈಕ್ ನ ತಗೊಂಡು ಅದನ್ನ ಒಂದು ಸೆನ್ಸಿಟಿವ್ ಮೂಮೆಂಟ್ ಅಲ್ಲಿ ಒಬ್ಬ ಓನರ್ಗೆ ಗೊತ್ತಾಗುತ್ತೆ ಬೈಕ್ ನ ಯಾವ ತರ ಓಡಿಸ್ತೀನಿ, ಯಾವ ತರ ಫೀಲ್ ಮಾಡ್ತೀನಿ. ಅದು ಬೈಕ್ ಹೆಂಗ ತಗೊಂಡ್ಬಿಡ್ತೀವಿ. ಸರ್ವಿಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಎಫೆಕ್ಟಿವ್. ಅಂದ್ರೆ ಹೊಸದಾಗಿ ಗಾಡಿ ತಗೊಳ್ಬೇಕಾದ್ರೆ ಒಂದಿಷ್ಟು ನಮ್ಮ ಹತ್ರ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಶೋರೂಮ್ ಅವರು. ಅಂದ್ರೆ 4 ರಿಂದ 5 ಸರ್ವಿಸ್ ಇಲ್ಲ, ಅಪ್ ಟು ಈ ಗಾಡಿಗೆ ಅಪ್ ಟು 8 ಸರ್ವಿಸ್ ವರ್ಗು ನೀವು ಶೋರೂಮ್ ಅಲ್ಲೇ ಮಾಡಿಸ್ಬೇಕಾಗುತ್ತೆ. 5 ವರ್ಷ ಇಂಜಿನ್ ವಾರಂಟಿ ಇರುತ್ತೆ. ಈ ತರ ಒಂದು ಕಮಿಟ್ಮೆಂಟ್ ನ ಮಾಡ್ಕೊಂಡು ಶೋರೂಮ್ ಅಲ್ಲೇ ಗಾಡಿನ ಸರ್ವಿಸ್ ಮಾಡಿಸ್ಬೇಕಂತ ಅವ್ರ ಹತ್ರ ನಮ್ನ ಕರ್ಸ್ಕೋತಾರೆ. ಈ ತರ ಸೀನ್ ಗಳು ಮಾಡ್ತಾರೆ. ಅಂದ್ರೆ ಏರ್ ಕರೆಕ್ಟ್ ಚೆಕ್ ಮಾಡಿದ್ರ ಇಲ್ವಾ ಅಂತ ಕೇಳೋದ್ರಲ್ಲೇ ಇಷ್ಟ ಸೀನ್ ಮಾಡಿದ್ರು. ಯಾವ ತರ ಟ್ರಸ್ಟ್ ಮಾಡ್ಬೇಕು, ನೆಕ್ಸ್ಟ್ ನಾವು ಗಾಡಿ ತಗೊಳ್ಳೋರ್ಗೆ ಏನಂತ ಹೇಳ್ಬೇಕು, ಗಾಡಿ ತಗೊಂಡ್ರು ಸರ್ವಿಸ್ ಎಲ್ಲಿ ಮಾಡಿಸ್ಬೇಕು, ಯಾವ ತರ ಮಾಡಿಸ್ಬೇಕು ಅನ್ನೋದು ಒಂದು ಕ್ಲಾರಿಫೈ ಸಿಗಲ್ಲ. ಇದಾಗಿತ್ತು ಗುರು. ಒಂದು 21.5 ಸರ್ವಿಸ್ ಕಾಸ್ಟ್, ಸೆಕೆಂಡ್ ಸರ್ವಿಸ್ ಕಾಸ್ಟ್ ಇಷ್ಟ ಆಗಿದೆ. ಅಂದ್ರೆ 1272 ರೂಪಾಯಿ ಆಗಿದೆ. MT-1.5 ಮೇಂಟೈನ್ ಮಾಡ್ಬೋದು ಅಂದ್ರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು, ಏನೇ ಪ್ರಾಬ್ಲಮ್ಗಳು ಬರಲ್ಲ. ಅಂದ್ರೆ ನೀವು ಗಾಡಿ ತಗೊಂಡಾಗ ಇಂಜಿನ್ ವಾರಂಟಿ ಕ್ಯಾನ್ಸಲ್ ಮಾಡಿ ನೀವು ಪೇ ಮಾಡ್ಬೋದು. ಅದಾದ್ಮೇಲೆ ಒಂದು ಫೀಲ್ ಅಲ್ಲಿ ಬರ್ತೀರಾ. ಇಂಜಿನ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಮ್ಗೆ ಅವಾಗ ಒಂದು ಫೀಲ್ ಆಗುತ್ತೆ, ನಾನು ಇಂಜಿನ್ ವಾರಂಟಿ ಮಾಡಿಸ್ಬೋದು ಅಂತ. ಆ ಫೀಲ್ ಬರಬಾರ್ದು ಅಂತ ಹೇಳಿ ಪ್ರತಿಯೊಬ್ರು ಇಂಜಿನ್ ವಾರಂಟಿ ಮಾಡಿಸ್ತಾರೆ. ಅದಕ್ಕೆ ಎಲ್ಲರೂ 5 ವರ್ಷದವರೆಗೂ ಎಷ್ಟು ಸರ್ವಿಸ್ ಆಗುತ್ತೋ ಅಲ್ಲ, ಒಂದು ಎಂಡ್ ಸರ್ವಿಸ್ ವರ್ಗು ಆದ್ರೂ ಶೋರೂಮ್ ಅಲ್ಲೇ ಸರ್ವಿಸ್ ಮಾಡ್ತಾರೆ. ಇದಾಗಿತ್ತು ಗುರು ಇವತ್ತಿನ ವಿಡಿಯೋ. ಅಂದ್ರೆ ಒಂದು ನಾರ್ಮಲ್ MT-1.5 ನ ಯಾವ ತರ ಸರ್ವಿಸ್ ಮಾಡಿಸ್ಬೋದು, ಸೆಕೆಂಡ್ ಸರ್ವಿಸ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ರಿವೀಲ್ ಮಾಡಿದೀನಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ.